ಹಿಂದೂ ಸಮಾಜದ ಉತ್ಸವವು ಕೇವಲ ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಮಾಜದ ಏಕತೆ, ಸಾಂಸ್ಕೃತಿಕ ಅಳಿವು ಮತ್ತು ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಧಾರ್ಮಿಕ ಭಾವನೆ, ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುವ ಸಲುವಾಗಿ ಜಾತಿ ಮತ ಭೇದ ಭಾವ ಅಳಿಸಿ ನಾವೆಲ್ಲರೂ ಒಂದು ಎನ್ನುವ ಭಾವನೆ ಸಮಾಜದಲ್ಲಿ ಬಿತ್ತುವ ಮುಖಾಂತರ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ವಿರಾಟ್ ಹಿಂದೂ ಸಮಾವೇಶ ಮಾಡಲಾಗುತ್ತಿದೆ ಎಂದು ಆಯೋಜನಾ ಸಮಿತಿಯ ಮಲ್ಲಿಕಾರ್ಜುನ್ ನಾಸಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 10ರಂದು ಮಧ್ಯಾಹ್ನ 3:30 ಗಂಟೆಗೆ ಕಲಬುರಗಿ ತಾಲೂಕಿನ ಪರ್ತಾಬಾದ್ ಗ್ರಾಮದ ದ್ವಾರಬಾಗಿಲಿಂದ ಬಜಾರ್ನಲ್ಲಿರುವಂತಹ ಪರುತ ಮಲ್ಲಿಕಾರ್ಜುನ್ ದೇವಸ್ಥಾನದವರೆಗೆ ವಿವಿಧ ಧಾರ್ಮಿಕ ಭಜನೆ, ಡೊಳ್ಳು ಕುಣಿತ, ಹಲಗೆ ಕುಂಭಕಳಸದೊಂದಿಗೆ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸಾಯಂಕಾಲ 5:30 ಗಂಟೆಗೆ ಸುಮಾರಿಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ಷಡಕ್ಷರಿ ಬ್ರಹ್ಮ ಚಂದ್ರಗುಂಡ ಶಿವಾಚಾರ್ಯ, ರಾಚೋಟೇಶ್ವರ ಸಂಸ್ಥಾನ ಮಠ ಕಿರಣಗಿ, ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ವಿರಕ್ತ ಹಾಗರಗುಂಡಿಗಿ, ಶ್ರೀ ಅವಧೂತ ನಾಗಲಿಗೆ ಶರಣರು, ಸಾಧು ಸಿದ್ದಯ್ಯಪ್ಪನವರ ಮಠ ಕವಲ್ಗಬಿ, ಮೌನಿ ಶ್ರೀ ಅಭಿನವ ಷಣ್ಮುಖ ಶಿವಯೋಗಿ ಸ್ವಾಮೀಜಿ ವಿರಕ್ತ ಮಠ ಕವಲ್ಗ, ಕೆ ಪರಮಪೂಜ್ಯ ಶ್ರೀ ವೀರಸಿದ್ಧ ಮಹಾಸ್ವಾಮಿಗಳು, ಶ್ರೀ ಷಣ್ಮುಖ ಶಿವಯೋಗಿ ಮಠ ಕವಲ್ಗ ಅಬ್ಬಿ, ಪರಮಪೂಜ್ಯ ಶ್ರೀ ಸದಾನಂದ ದೇವರು ಸೇರಿದಂತೆ ಅನೇಕರು ಹಾಜರಿರಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ಪಾಟೀಲ್, ರಾಚೋಟಯ್ಯ ಸ್ವಾಮಿ, ಶರಣಗೌಡ ಬೆಳಗುಂಪಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಪರ್ತಾಬಾದ್ ಗ್ರಾಮದಲ್ಲಿ ದಿನಾಂಕ 10/3/2026 ಮಧ್ಯಾಹ್ನ 3:30ಕ್ಕೆ ಮಂಗಳವಾರ ಕಲಬುರಗಿ ತಾಲೂಕಿನ ಪರ್ತಾಬಾದ್ ಗ್ರಾಮದಲ್ಲಿ ಒಂದು ಅಗಸಿ ಹಿಡಿದು ಪರದೇವರು ಮಲ್ಲಿಕಾರ್ಜುನ ದೇವಸ್ಥಾನ ಹತ್ರ ಒಂದು ಶೋಭಾಯಾತ್ರೆ ಮಾಡಕತ್ತೀವಿ ರೀ. ಅದೇ ರೀತಿ ಸಂಜೆ 5:30ಕ್ಕೆ ಒಂದು ವೇದಿಕಾ ಕಾರ್ಯಕ್ರಮ ಅದ ರೀ. ಆ ವೇದಿಕೆ ಕಾರ್ಯಕ್ರಮಕ್ಕೆ ಹರಿಕಾ ಮಂಜುನಾಥ್ ಮತ್ತು ನಮ್ಮ ಪರ್ತಾಬಾದ್ ಗ್ರಾಮದ ವಿವಿಧ ಮಠಾಧೀಶರು ಎಲ್ಲರೂ ಸೇರಿ ಒಂದು ವಿರಾಟ್ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಲಿಕ್ಕಿತ್ತು. ಕಾರಣ ಅಂತಂದ್ರೆ ನಮ್ಮ ಭಾಗದ ಪ್ರತಿಯೊಂದು ಹಂತದಲ್ಲಿ ಜಾತಿಯಿಂದ ನಾವು ಜಾತಿ ಈ ಜಾತಿ ಅಂಥೇಳಿ ಅನ್ನೋದೇ ನಾವೆಲ್ಲರೂ ಕೂಡ ಒಂದು ಎನ್ನುವ ನಿಟ್ಟಿನಾಗ ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರ ಎಲ್ಲವನ್ನು ಒಳಗೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಎನ್ನುವ ನಿಟ್ಟಿನಾಗ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪರ್ತಾಬಾದ್ ವಲಯದ ಸಮಸ್ತರೆಲ್ಲರೂ ಸಹಿತ ಹೆಣ್ಮಕ್ಕಳಾಗಲಿ ಎಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಗೆ ಬರಬೇಕು ಅನ್ಕೊಂಡ್ಬಿಟ್ಟು ಈ ಪತ್ರಿಕಾ ಮಾಧ್ಯಮದಿಂದ ನಾವು ತಿಳಿಸ್ತಾ ಇದ್ದೀವಿ. ಶೋಭಾಯಾತ್ರೆಯ ಉದ್ದೇಶ ಅಂತಂದ್ರೆ ಪ್ರತಿಯೊಂದು ಸಮಾಜದ ಒಗ್ಗಟ್ಟು. ಯಾಕಂದರೆ ಜಾತಿಯಲ್ಲಿ ಹಂಚಿ ಹೋಗಿದ್ದೀವಿ. ಹಾಗಾಗಿ ಜಾತಿಯಲ್ಲಿ ಮನೆಯಲ್ಲಿರಲಿ, ನಾವು ಹೊರಗಡೆ ಬಂದಾಗ ನಾವು ಎಲ್ಲರೂ ಕೂಡ ಒಂದು ಎನ್ನೋ ನಿಟ್ಟಿನಾಗ ಒಂದು ಸಂದೇಶ ಕೊಡಬೇಕಾಗ್ಯದ. ಅದೇ ರೀತಿ ನಮ್ಮ ಯುವಕರು ಕೂಡ ಜಾಗೃತಿ ವಹಿಸಬೇಕಾಗ್ಯದ, ಯುವಕರು ಕೂಡ ಜಾಗೃತಿ ಮಾಡಬೇಕಾಗ್ಯದ. ಆ ನಿಟ್ಟಿನಾಗ ಸಮಾವೇಶ.